ಹಲೋ, ದಿಸ್ ಇಸ್ ದಿನೇಶ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಯೂನಿಟ್ 6 ಸೆಷನ್ 3 ಮೊಬೈಲ್ ಆ್ಯಂಡ್ ವೈರ್ಲೆಸ್ ಕಮ್ಯುನಿಕೇಷನ್ ಚಾಪ್ಟರ್ನಲ್ಲಿ ವಿ ವಿಲ್ ಸಿ ವಾಟ್ ಈಸ್ ದ ಫ್ರೀಕ್ವೆನ್ಸಿ ರಿಯೂಸ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಟೆಕ್ನಿಕ್ಸ್ ಆಫ್ ಸೆಲ್. ಇದನ್ನು ನಾವು ನೋಡೋಣ. ಸೊ ಈ ಒಂದು ಸೆಷನ್ನಲ್ಲಿ we have frequency reuse, capacity expansion techniques, cell splitting, cell sectoring. So ಒಂದು frequency reuse ಈಗ ನೋಡೋಣ. So before going to this, we'll see what is cell. In the last session we have discussed about in entire ಒಂದು ಜಿಯೋಗ್ರಫಿಕಲ್ ಏರಿಯಾನ ಸ್ಮಾಲ್ ಆಗಿ ಸೆಲ್ ಆಗಿ ಎಕ್ಸಾಗನಲ್ ಶೇಪಲ್ಲಿ ನಾವು ಅದನ್ನು ಡಿವೈಡ್ ಮಾಡ್ಕೊಂಡಿರೋದಕ್ಕೆ ಒಂದೊಂದು ಸೆಲ್ಲು ಕೂಡ ಅರೌಂಡ್ 2 to 50 ಕಿಲೋಮೀಟರ್ ರೇಡಿಯಸ್ ಅಷ್ಟು ಸಿಗ್ನಲ್ನ ಕವರ್ ಮಾಡ್ಬೋದು ಅಂತ ನಾವು ಮಾಡಿದ್ವಿ. ಸೊ ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಜಾಗದಲ್ಲೂ ಕೂಡ ಸಿಗ್ನಲ್ಸ್ ಸ್ಟ್ರೆಂತ್ ರೀಚ್ ಆಗಬೇಕು, ಆ ರೀತಿ ಅನುಕೂಲ ಆಗುತ್ತೆ. ಮತ್ತು ಎಕ್ಸ್ಪ್ಯಾನ್ಷನ್ ಟೆಕ್ನಿಕ್ಸ್ ಇದಕ್ಕೆಲ್ಲಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತೇಳಿ ನಾವು ಸೆಲ್ನ ಎಕ್ಸಾಗನಲ್ ಶೇಪಲ್ಲಿಟ್ವಿ. ಹಾಗೆ ಇದಲ್ಲೆಲ್ಲ ಒಂದು ಸಿಂಗಲ್ ಆ್ಯಂಟೆನಾನ ಸೆಂಟರ್ ಆಫ್ ದ ಸೆಲ್ಲಲ್ಲಿಟ್ಟು ಸಿಗ್ನಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ಎಲ್ಲ ಕಡೆ ಸಿಗ್ನಲ್ ಸಿಗ್ತಾಯಿತ್ತು ಅಂತ ಕೂಡ ನಾವು ಲಾಸ್ಟ್ ಸೆಷನ್ನಲ್ಲಿ ನೋಡಿದ್ವಿ. ಸೊ ಫ್ರಮ್ ಈ ಸೆಷನ್ನಲ್ಲಿ ಫ್ರೀಕ್ವೆನ್ಸಿ ರಿಯೂಸ್ ಅಂತ ಹೇಗೆ ಅಂತ ಈ ಡಯಾಗ್ರಾಮಲ್ಲಿ ನಾವೇನು ಮಾಡ್ತಾಯಿದ್ದೀವಿ ತಿಳ್ಕೊಬೋದು. ಅಂದರೆ 3 ಕ್ಲಸ್ಟರ್ಸ್ ಇದೆ ಇದರಲ್ಲಿ. ಒಂದೊಂದು ಕ್ಲಸ್ಟರಲ್ಲಿ ಕೂಡ 7 ಸೆಲ್ಗಳಿದ್ದಾವೆ. ಅದನ್ನೆಲ್ಲ ನಾವು ಆಲ್ಫಾಬೆಟಲ್ಲಿ ಒಂದೊಂದು ಕ್ಲಸ್ಟರಲ್ಲೂ ಕೂಡ ನೋಡಿ ಎ ಇಂದ ಜಿವರೆಗೆ, ಅಂದರೆ ABCDEF ಆ್ಯಂಡ್ G ಒಟ್ಟು 7 ಸೆಲ್ಲು ಸೇರಿ ಒಂದು ಕ್ಲಸ್ಟರ್ ಆಗಿದೆ. ಅದೇ ಥರ ಈಗ 3 ಕ್ಲಸ್ಟರ್ ಇದೆ. 3 ಕ್ಲಸ್ಟರಲ್ಲೂ ಕೂಡ ಸೇಮ್ ಆಲ್ಫಾಬೆಟ್ಸ್ನ ಯೂಸ್ ಮಾಡಿದ್ದೀವಿ, ABCDFG ಅಂತ. ಸೊ ಒಂದೊಂದು 3 ಕ್ಲಸ್ಟರಲ್ಲಿ ಕೂಡ 7 ಸೆಲ್ಲಿಂದ 7 21 ಸೆಲ್ ನಾವು ನೋಡ್ತಾ ಇದ್ದೀವಿ ಡಯಾಗ್ರಾಮಲ್ಲಿ. ಇಲ್ಲಿ ಯಾಕೆ 3 ಕ್ಲಸ್ಟರ್ನ ಸೇರಿಸಿ ತೋರಿಸಿದ್ದೀವಿ ಅಂತ ಹೇಳಿದ್ರೆ, ಒಂದೊಂದು ಸೆಲ್ನ ಇನ್ನೊಂದೊಂದು ಸೆಲ್ಲಲ್ಲಿ ಸೆಲ್ಲು ಎಲ್ಲಿ ಅಂತ ಡಿನೋಟ್ ಮಾಡಿದ್ದೀವಿ, ಆ ಇನ್ನೊಂದು ಕಡೆ ಅಂತ ಇದೆ. ಆ ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿ ಪ್ಲೇಸ್ ಮಾಡಿದ್ದೀವಿ, ಅಲ್ಲಿ ಏನು ಯೂಸ್ ಮಾಡಿರ್ತೀವಿ ಫ್ರೀಕ್ವೆನ್ಸಿ, ಅದನ್ನು ಇಲ್ಲಿ ಹೇಗೆ ರಿಯೂಸ್ ಮಾಡ್ಕೋಬೋದು ಅನ್ನೋದಕ್ಕೆ ನಾವು ಈ ಕಾನ್ಸೆಪ್ಟ್ ತೊಗೊಂಡು ಫ್ರೀಕ್ವೆನ್ಸಿ ರಿಯೂಸ್ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ ಈಗ. ಸೊ ದಿಸ್ ಈಸ್ ದ ಇಂಟ್ರಡಕ್ಷನ್. ಈಗ ಎ ಸರ್ವಿಸ್ ಏರಿಯಾ ಈ ಸ್ಪ್ಲಿಟ್ ಸ್ಮಾಲ್ ಜಿಯೋಗ್ರಫಿಕಲ್ ಏರಿಯಾ ಕಾಲ್ಡ್ ಸೆಲ್. ಆಯಿತು, ಒಂದೊಂದು ನಾವು ಏನಂತ ಕರಿತೀವಿ, ನಾವು ಸ್ಮಾಲ್ ಜಿಯೋಗ್ರಫಿಕಲ್ ಏರಿಯಾ ಸೆಲ್ ಅಂತೇಳಿ ಕರಿತೀವಿ. ಸೊ ಈ ಸೆಲ್ಯುಲರ್ ಬೇಸ್ ಸ್ಟೇಷನ್ ಈಸ್ ಅಲೋಕೇಟೆಡ್ ಎ ಗ್ರೂಪ್ ಆಫ್ ಚಾನಲ್. ಏನಂತ ಇದೆ, ಒಂದೊಂದು ಸೆಲ್ಲಲ್ಲಿ ಕೂಡ ಒಂದೊಂದು ಸೆಲ್ನ ಬೇಸ್ ಸ್ಟೇಷನ್ ಅಂತ ಕರಿತೀವಿ ನಾವು. ಒಂದೊಂದು ಸೆಲ್ನ ಕೂಡ ಬೇಸ್ ಸ್ಟೇಷನ್ ಅಂತ ಕರಿತೀವಿ. ಸೊ ಅಲೋಕೇಟೆಡ್ ಗ್ರೂಪ್ ಆಫ್ ಚಾನಲ್ಸ್. ಒಂದೊಂದು ಸೆಲ್ಲಲ್ಲಿ ಕೂಡ ಗ್ರೂಪ್ ಆಫ್ ಚಾನಲ್ಸ್ ಅಲೋಕೇಟ್ ಮಾಡಿರ್ತೀವಿ. ದ ಬೇಸ್ ಸ್ಟೇಷನ್ ಅಡ್ಜಸೆಂಟ್ ಸೆಲ್ ಆರ್ ಅಸೈನ್ ಡಿಫ್ರೆಂಟ್ ಚಾನಲ್ಸ್. ಎಕ್ಸಾಂಪಲ್ ನಾವು ಅಂತ ತೊಗೊಂಡ್ರೆ ಸೆಲ್ಲು ಅಂತ ಅಡ್ಜಸೆಂಟ್ ಸೆಲ್ಲಲ್ಲಿ ಬೇರೆ ಫ್ರೀಕ್ವೆನ್ಸಿ ಅಲೋಕೇಶನ್ ಮಾಡಿರ್ತೀವಿ. ಸಿಗೆ ಬೇರೆ, ಡಿಲಿ ಆಗಿರೋವಂಥ ಗ್ರೂಪ್ ಆಫ್ ಚಾನಲ್ಸೇ ಬೇರೆ, ಇರೋವಂಥ ಗ್ರೂಪ್ ಆಫ್ ಚಾನಲ್ಸೇ ಬೇರೆ ಯೂಸ್ ಮಾಡಿರ್ತೀವಿ. ಆಮೇಲೆ ಫ್ರೀಕ್ವೆನ್ಸಿ ಕೂಡ ಯೂಸ್ ಮಾಡಿರೋ ಫ್ರೀಕ್ವೆನ್ಸಿ ನೇಬರಿಂಗ್ ಸೆಲ್ಸಲ್ಲಿ ಯಾವುದು ಸೇಮ್ ಫ್ರೀಕ್ವೆನ್ಸಿ ನಾವು ಯೂಸ್ ಮಾಡಲ್ಲ. ಅಂದರೆ ನೇಬರಿಂಗ್ ಸೆಲ್ ಶುಡ್ ನಾಟ್ ಹ್ಯಾವ್ ದ ಸೇಮ್ ಫ್ರೀಕ್ವೆನ್ಸೀಸ್. ಆಯಿತಾ? ಸೊ ಬೈ ಲಿಮಿಟಿಂಗ್ ದ ಕವರೇಜ್ ಏರಿಯಾ ಆಫ್ ದ ಬೇಸ್ ಸ್ಟೇಷನ್, ದ ಸೇಮ್ ಗ್ರೂಪ್ ಆಫ್ ಚಾನಲ್ಸ್ ಮೇ ಬಿ ರಿಯೂಸ್ ಬೈ ಡಿಫ್ರೆಂಟ್ ಸೆಲ್ ಬೈ 4. ಏನು ಮಾಡ್ತೀವಿ, ಒಂದು ಸೆಲ್ಲು ಅನ್ನೋದು ಒಂದು ಸೆಲ್ಲು, ಆ ಅನ್ನೋ ಸೆಲ್ನ ಲಿಮಿಟ್ ಮಾಡಿಬಿಡ್ತೀವಿ ಆ್ಯಂಟೆನಾ ಹೈಟ್ ಮುಖಾಂತರ. ಇಷ್ಟೇ ರೇಡಿಯಸಲ್ಲಿ ನೀನು ಕವರ್ ಮಾಡಬೇಕು, ಇಷ್ಟು ರೇಡಿಯಸ್ ನಿನ್ನ ಜಿಯೋಗ್ರಫಿಕಲ್ ಏರಿಯಾ, ಅಲ್ಲಿರೋವಂಥ ಸಬ್ಸ್ಕ್ರೈಬ್ಗೆಲ್ಲ ನೀವು ನೆಟ್ವರ್ಕ್ ಕೊಡಬೇಕು ಅಂತೇಳಿ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಅದೇನು ಏರಿಯಾ ಕೊಟ್ಟಿರ್ತೀವಿ ಅಷ್ಟು ಏರಿಯಾಗೂ ಅದು ಸಫಿಷಿಯೆಂಟಾಗಿ ನೆಟ್ವರ್ಕು ಅದನ್ನು ಕೊಡುತ್ತೆ. ಹಾಗಾಗಿ ಅದು ಲಿಮಿಟ್ ಮಾಡಿರೋದ್ರಿಂದ ಅಲ್ಲಿಂದ ಹೊರಗೆ ಅದು ಸಿಗ್ನಲ್ ಹೋಗೋಲ್ಲ, ಆ ಸೆಲ್ಲಿಂದ ಆಚೆಗೆ ಅದು ಸಿಗ್ನಲ್ ಹೋಗೋಲ್ಲ. ಹಾಗಾಗಿ ಆ ಸೆಲ್ಲಲ್ಲಿ ಎಕ್ಸಾಂಪಲ್ ಸೆಲ್ಲಲ್ಲಿ ಯೂಸ್ ಮಾಡಿರೋದು ಬರೀ ಒಂದು ಜಿಯೋಗ್ರಫಿಕಲ್ ಏರಿಯಾ ಮಾತ್ರ ಕವರ್ ಮಾಡಬೇಕು, ಸೆಲ್ಗೂ ಹೋಗಬಾರ್ದು ಸಿಗ್ನಲ್ಲು. ಹಾಗೆ ಯೂಸ್ ಮಾಡೋವಂಥ ಫ್ರೀಕ್ವೆನ್ಸಿ ಸೆಲ್ಲಲ್ಲಿ ಒಳಗಡೆ ಮಾತ್ರ ಕವರ್ ಮಾಡಬೇಕು, ಇಂದ ಆಚೆ ಹೋಗಬಾರ್ದು.
ಹಾಗೆ ಅದರದಕ್ಕೆ ಅಲಾಟ್ ಮಾಡೋಂಥ ಫ್ರೀಕ್ವೆನ್ಸಿನ ಆ ಸೆಲ್ ಮಾತ್ರ ಆ ಏರಿಯಾಗೆ ಮಾತ್ರ ಕವರ್ ಮಾಡಬೇಕು. ಇದು ಒಂದು ಕಾನ್ಸೆಪ್ಟ್ ಇದು. ಸೊ ಬೈ ಲಿಮಿಟಿಂಗ್ ದ ಕವರೇಜ್ ಅಂತ ಹೇಳಿದ್ದೀವಿ, ಅಂದರೆ ಕವರೇಜ್ ಏರಿಯಾನ ಲಿಮಿಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ದ ಡಿಸೈನ್ ಪ್ರೋಸೆಸ್ ಆಫ್ ಸೆಲೆಕ್ಟಿಂಗ್ ಆ್ಯಂಡ್ ಅಲೋಕೇಟಿಂಗ್ ಚಾನಲ್ ಗ್ರೂಪ್ ಆಫ್ ಆಲ್ ಆಫ್ ದ ಸೆಲ್ಯುಲರ್ ಬೇಸ್ ಸ್ಟೇಷನ್ ವಿತಿನ್ ದ ಸಿಸ್ಟಮ್ ಇಸ್ ಕಾಲ್ಡ್ ಫ್ರೀಕ್ವೆನ್ಸಿ ರಿಯೂಸ್. ವಿತಿನ್ ದ ಸಿಸ್ಟಮ್ ಒಂದು ಡಿಸೈನು, ಸೆಲೆಕ್ಟಿಂಗು ಮತ್ತು ಅಲೋಕೇಟಿಂಗ್, ಯಾವ ಫ್ರೀಕ್ವೆನ್ಸಿ ಯಾವ ಒಂದು ಸೆಲ್ಗೆ ಗ್ರೂಪ್ ಆಫ್ ಚಾನಲ್ಸ್ನ ಅಲೋಕೇಟ್ ಮಾಡಿದ್ದೀವಿ, ಅದೇ ಗ್ರೂಪ್ ಆಫ್ ಚಾನಲ್ಸ್ನ ಮತ್ತು ಬೇರೆ ಕಡೆ ಇರೋವಂಥ ಅದೇ ಆಲ್ಫಾಬೆಟ್ಟಲ್ಲಿ ಯೂಸ್ ಮಾಡಿರೋವಂಥ ಸೆಲ್ಲು ಮತ್ತು ಅದೇ ಗ್ರೂಪ್ ಆಫ್ ಚಾನಲ್ಸ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಗ್ರೂಪ್ ಎ ಸೆಲ್ಲಲ್ಲಿ ಯೂಸ್ ಮಾಡಿರೋವಂಥದ್ದು ಇನ್ನೊಂದು ಎಲ್ಲಿ ನೋಡಿ ಇನ್ನೊಂದು ಕ್ಲಸ್ಟರಲ್ಲಿರೋವಂಥ ಎ ಸೆಲ್ಲಲ್ಲಿ ಯೂಸ್ ಮಾಡ್ಬೋದು. ಅಂದರೆ ನಾನು ಯಾಕಲ್ಲಿ ಡಿನೋಟ್ ಮಾಡಿದ್ದೀನಿ ಎಗೆ ಯೆಲ್ಲೋ ಕಲರ್ ಮಾಡಿದ್ದೀನಿ, ಯಾಕೆಂದರೆ ಅಲ್ಲೆಲ್ಲ ಸೇಮ್ ಸೆಟ್ ಆಫ್ ಫ್ರೀಕ್ವೆನ್ಸಿ ಯೂಸ್ ಮಾಡ್ತೀವಿ, ಸೇಮ್ ಅಲೋಕೇಶನ್ ಚಾನಲ್ ಅಲೋಕೇಶನ್ ಮಾಡಿರ್ತೀವಿ. ಸೊ ಏನು ಮಾಡಿದ್ವಿ, ಏಲು ಆ ಫ್ರೀಕ್ವೆನ್ಸಿನ ಇನ್ನೊಂದು ಏಲು ಯೂಸ್ ಮಾಡಿದ್ವಿ, ಅಂದರೆ ಏನು ಮಾಡಿದ್ವಿ ನಾವು ಫ್ರೀಕ್ವೆನ್ಸಿ ಏನು ಮಾಡಿದ್ವಿ ರಿಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಥರ ರಿಯೂಸ್ ಮಾಡಿದಾಗ ಯಾವುದೇ ರೀತಿ ಕೋ ಚಾನಲ್ ಇಂಟರ್ಫಿಯರೆನ್ಸ್ ಅಂತ ಆಗಲ್ಲ. ಯಾಕೆ ಆಗಲ್ಲ ಅಂತ ಡಿಸ್ಟೆನ್ಸು ಇಂಪಾರ್ಟೆಂಟ್ ರೋಲ್ ಇದರಲ್ಲಿ, ಯಾಕೆಂದರೆ ಈ ಒಂದು ಎ ಸೆಲ್ಗೂ ಇನ್ನೊಂದು ಎ ಸೆಲ್ಗೂ ಅಂತರ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಯೂಸ್ ಮಾಡೋವಂಥ ಫ್ರೀಕ್ವೆನ್ಸಿಗೂ ಇನ್ನೊಂದು ಸೆಲ್ಲಲ್ಲಿ ಯೂಸ್ ಮಾಡೋ ಯೂಸ್ ಮಾಡೋ ಫ್ರೀಕ್ವೆನ್ಸಿ ಡಿಸ್ಟೆನ್ಸ್ ದೂರ ಇರೋದ್ರಿಂದ ಕೋ ಚಾನಲ್ ಇಂಟರ್ಫಿಯರೆನ್ಸ್ ಆಗಲ್ಲ, ಯಾವುದೇ ರೀತಿ ಇಂಟರ್ಫಿಯರೆನ್ಸ್ ಸಿಗ್ನಲ್ಸು ಆಗಲ್ಲ. ಈ ರೀತಿ ನಾವೇನು ಮಾಡಿದ್ವಿ, ಫ್ರೀಕ್ವೆನ್ಸಿನ ನಾವು ರೀಯೂಸ್ ಮಾಡ್ಕೊಂಡ್ವಿ. ಅದನ್ನೇ ಹೇಳ್ತೀವಿ, ಇಟ್ ಈಸ್ ನೆಸಸರಿ ಟು ಫೈಂಡ್ a way to reuse the radio channels in order to carry more than one channels at a time. ಈ ರೀತಿ ಏನು ಮಾಡ್ತೀವಿ, ಫ್ರೀಕ್ವೆನ್ಸಿನ ರಿಯೂಸ್ ಮಾಡೋದ್ರಿಂದ ಮೋರ್ ದೆನ್ ಒನ್ ಚಾನಲ್ಲು ಅಟ್ ಎ ಟೈಮ್ನ ಕ್ಯಾರಿ ಮಾಡ್ಬೋದಲ್ಲ. ಅದಕ್ಕೋಸ್ಕರ ದ ಸೊಲ್ಯೂಷನ್ ಟು ದ ಅಬೋವ್ ಪ್ರಾಬ್ಲಮ್ ವಾಸ್ ಫ್ರೀಕ್ವೆನ್ಸಿ ರಿಯೂಸ್. ಆಲ್ಸೋ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಪ್ಲ್ಯಾನಿಂಗ್ ಅಂತೇಳಿ ಮಾಡಿದ್ವಿ ಆಯಿತಾ. So cells are assigned a group of channels that is completely different from neighboring cells. So neighboring cells ಅಲ್ಲಿ ಇರೋವಂಥ ಗ್ರೂಪ್ ಆಫ್ ಚಾನಲ್ಸ್ಗೂ ಪ್ರೆಸೆಂಟ್ಲಿ ಇವಾಗ ಅಕ್ಕಪಕ್ಕ ಸೆಲ್ಸಲ್ಲಿ ಸೇಮ್ ಅಲೋಕೇಶನ್ ಇರಲ್ಲ, ಸೇಮ್ ಫ್ರೀಕ್ವೆನ್ಸಿ ಯೂಸ್ ಮಾಡಲ್ಲ ಆಯ್ತಲ್ಲ. ಸೊ ಅದಕ್ಕೋಸ್ಕರ ಇದು ಫ್ರೀಕ್ವೆನ್ಸಿ ರಿಯೂಸು ಇಂಟರ್ಫರೆನ್ಸ್ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿ ಯೂಸ್ ಮಾಡಿದ್ದೀವಿ. ದ ಕವರೇಜ್ ಏರಿಯಾ ಆಫ್ ಸೆಲ್ ಈಸ್ ಕಾಲ್ಡ್ ಆ್ಯಸ್ ಫುಟ್ ಪ್ರಿಂಟ್. ಸೊ ಅದೇನು ಕವರ್ ಮಾಡುತ್ತೋ ಏರಿಯಾನ ಏನಂತ ಕರಿತೀವಿ, ಇನ್ನೊಂದು ವರ್ಡಲ್ಲಿ ಟೆಕ್ನಿಕಲ್ ವರ್ಡನ್ನು ಒಂದು ಫುಟ್ ಪ್ರಿಂಟ್ ಅಂತ ಕರಿತೀವಿ. ಒಂದು ಸೆಲ್ಲು ಎಲ್ಲಿ ಏರಿಯಾ ಕವರ್ ಮಾಡುತ್ತೆ ಅದನ್ನು ಸ್ಕೆಚ್, ಅದೊಂದು ಏನು ಮಾಡ್ತೀವಿ ಎಕ್ಸಾಗನಲ್ ಶೇಪಲ್ಲಿ ಫುಲ್ ಕವರ್ ಮಾಡ್ತೀವಿ, ಅದನ್ನು ಫುಟ್ ಪ್ರಿಂಟ್ ಅಂತ ಕರಿತೀವಿ ಆಯಿತಾ. So the footprint is limited by a boundary so that the cells that are far enough away from each other so that their frequencies now do not interfere. The footprint is limited by a boundary so that the cells that are far enough, ಅದಕ್ಕೆ ನೋಡಿ ಎ ಮತ್ತು ಇನ್ನೊಂದು ಯೆಲ್ಲೋ ಕಲರ್ ಎ ಅವೆರಡು ದೂರ ಇದೆ ಅಲ್ವಾ, ಈ ಒಂದು ಎಗೂ ಇನ್ನೊಂದು ಎಗೂ ಅಂತರ ಇದೆ ಅಲ್ವಾ. ಹಾಗಾಗಿ ಇವನು ಏನು ಹೇಳ್ತಾರೆ, ಇಲ್ಲಿ ಯೂಸ್ ಮಾಡೋ ಅಂಥ ಫ್ರೀಕ್ವೆನ್ಸಿ ಚಾನಲ್ ಅಲೋಕೇಶನ್ ಇನ್ನೊಂದು ಸೆಲ್ಲು ಎ ಅಂತಿದೆಯಲ್ಲ ಅಲ್ಲೂ ಕೂಡ ಸೇಮ್ ಫ್ರೀಕ್ವೆನ್ಸಿ ಮತ್ತು ಸೇಮ್ ಸೆಟ್ ಆಫ್ ಚಾನಲ್ಸ್ನ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಫ್ರೀಕ್ವೆನ್ಸಿ ಆಗಲಿ ಏನೋ ಇಂಟರ್ಫಿರೆನ್ಸ್ ಆಗಲ್ಲ ಅಂತ ನಾವು ಈ ಒಂದು ಸೆಂಟೆನ್ಸಲ್ಲಿ ಗೊತ್ತಾಗ್ತದೆ ಕ್ಲಿಯರಾಗಿ ಅಲ್ವಾ. ಸೊ ಹಾಗೇ ಫ್ರೀಕ್ವೆನ್ಸಿ ರಿಯೂಸಲ್ಲಿ cells with the same number of have the same set of frequency, ಇದು ಇಂಪಾರ್ಟೆಂಟ್ ಇದೆ. cell with the same number have the same set of frequency. Here because the number available frequency here is 7. ನಾನು ಆಗಲೇ ನಾವು ಪ್ರೀವಿಯಸ್ ಸೆಷನಲ್ಲಿ ಕೂಡ ನೋಡಿದ್ವಿ. ಈ ಒಂದು ಕ್ಲಸ್ಟರಲ್ಲಿ ಪ್ರತಿಯೊಂದು ಕ್ಲಸ್ಟರಲ್ಲಿ 7 ಸೆಲ್ ಇದೆ, ABCDEF and G ಅಂತ 7 ಸೆಲ್ ಇದೆ. ಅದಕ್ಕೆ n will be n is equal to 7. ಸೊ ದ ಫ್ರೀಕ್ವೆನ್ಸಿ ರಿಯೂಸ್ ಫ್ಯಾಕ್ಟರ್ ಏನಪ್ಪ ಆಗುತ್ತೆ ಅಂದರೆ ಆ 7 ಸೆಲ್ಲಲ್ಲಿ ಒಂದೇ ಒಂದು ಫ್ರೀಕ್ವೆನ್ಸಿ ನಾವು ರಿಯೂಸ್ ಮಾಡ್ಕೋತಾ ಇದ್ದೀವಿ ಅಂತ. ಸೊ ಅಟ್ ಅ ಟೈಮ್ ಒನ್ ಫ್ರೀಕ್ವೆನ್ಸಿ ಮಾತ್ರ ನಾವು ರಿಯೂಸ್ ಮಾಡ್ಕೋಬೋದು ಅಂತ. ದ ಫ್ರೀಕ್ವೆನ್ಸಿ ರಿಯೂಸ್ ಫ್ಯಾಕ್ಟರ್ ಈಸ್ 1/7. ದಟ್ ಮೀನ್ಸ್ ಈಚ್ ಸೆಲ್ ಈಸ್ ಯೂಸಿಂಗ್ 1/7 ಆಫ್ ಅವೈಲಬಲ್ ಸೆಲ್ಯುಲರ್ ಚಾನಲ್ಸ್ ಅಂತ ಇದರಲ್ಲಿ ನಮ್ಗೆ ಗೊತ್ತಾಗ್ತದೆ. ಈಗ ನಾನು ಇದನ್ನೇ ಒಂದು ಎಕ್ಸಾಂಪಲ್ ಇಲ್ಲಿವರೆಗೆ ಹೇಳಿದ್ದೇನೆ.
Observe that the cell A of cluster is far from cell A of another cluster. Yellow color ತೋರಿಸಿದೀವಲ್ಲ cell A ಅಂತ. So far from the another cell of another clusters. Therefore no interference occurrence frequency can be used cell A. ಹಾಗಾಗಿ ಎಲ್ಲ ಸೆಲ್ ಎ ಸೆಲ್ಲಲ್ಲಿ ಸೇಮ್ ಫ್ರೀಕ್ವೆನ್ಸಿ ಯೂಸ್ ಮಾಡಿ ಸೇಮ್ ಅಲೊಕೇಶನ್ ಸೇಮ್ ಚಾನಲ್ ಅಲೊಕೇಶನ್ ಯೂಸ್ ಮಾಡಿ ಇಂಟರ್ಫಿರೆನ್ಸ್ ಆಗಲ್ಲ. ಅದೇ ಥರ ಅದೊಂದೇ ಅಲ್ಲ, ಬೇರೆ ನೋಡಿ ಸೆಲ್ಲು ಬಿ ಮೂರು ಕ್ಲಸ್ಟರಲ್ಲಿ ಬಿ ಅಂತ 3 ಬಿ ಸೆಲ್ ಇದೆ. ಸೊ ಅದಕ್ಕೂ ಡಿಸ್ಟೆನ್ಸ್ ಎಲ್ಲ ಒಂದೊಂದು ಸೆಲ್ಗೂ ಡಿಫ್ರೆನ್ಸ್ ದೂರ ಇದೆ. ಹಾಗಾಗಿ ನೀವು ಅದನ್ನು ಯೂಸ್ ಮಾಡಿ, ಇಟ್ ವಿಲ್ ನಾಟ್ ಇಂಟರ್ಫಿರೆನ್ಸ್, ಅಲ್ಲಿ ಕೂಡ ಏನು ಇಂಟರ್ಫಿರೆನ್ಸ್ ಆಗಲ್ಲ. ದ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ, ಏನಿದೆ ಅಲೊಕೇಶನ್ನು ಫ್ರೀಕ್ವೆನ್ಸಿನ ನಾವು ರಿಯೂಸ್ ಮಾಡ್ಕೋತಾ ಇದ್ದೀವಿ, ಆದರೆ ಯಾವುದೇ ರೀತಿ ನಮಗೆ ಇಂಟರ್ಫಿರೆನ್ಸ್ ಇದರಿಂದ ಆಗೋದಿಲ್ಲ ಅನ್ನೋ ಕಾನ್ಸೆಪ್ಟು ಪ್ರಾಕ್ಟಿಕಲಾಗಿ ಕೂಡ ಇಟ್ ಹ್ಯಾಸ್ ಬಿನ್ ಡನ್. ಸೊ ಇಟ್ ವರ್ಕಿಂಗ್ ಫೈನ್ ಆಯ್ತಲ್ಲ. ಹಾಗೆ ನಾವು ಫ್ರೀಕ್ವೆನ್ಸಿ ರಿಯೂಸ್ನ ಯೂಸ್ ಮಾಡ್ಕೊತಾ ಇದ್ದೀವಿ, ಅರ್ಥ ಆಯ್ತಲ್ಲ. ಸೊ ನಾವು ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂದರೆ ನಮಗೆ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಟೆಕ್ನಿಕ್ಸ್. ಸೊ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಟೆಕ್ನಿಕ್ಸ್, ಬಿಫೋರ್ ಗೋಯಿಂಗ್ ಟು ದಿಸ್ ವಿಲ್ ಸಿ ವಾಟ್ ಈಸ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿದರೆ, ಈಗ ನಾವು ಒಂದು ಎಕ್ಸಾಂಪಲ್, ಒಂದು ಸೆಲ್ ಎ 500 ಜನಕ್ಕೆ ಸರ್ವಿಸ್ ಕೊಡ್ಬೋದು ವಿತ್ ಗುಡ್ ಕ್ವಾಲಿಟಿ ಆಫ್ ವಾಯ್ಸ್ ಆ್ಯಂಡ್ ಡೇಟಾ ಅಂತ ಹೇಳಿದರೆ 500 ತನಕ ಕೊಡ್ಬೋದು. ಅದೇ ಸೆಲ್ಲಲ್ಲಿ ಅದೇ ಜಿಯೋಗ್ರಫಿಕಲ್ ಏರಿಯಾದಲ್ಲಿ 1,000 ಜನ ಇರ್ತಾರೆ, ಡೆನ್ಸಿಟಿ ಜಾಸ್ತಿ ಆಗ್ತದೆ ಪಾಪ್ಯುಲೇಷನ್ ಅಥವಾ ಸಬ್ಸ್ಕ್ರೈಬರ್. ಈಗ ಆ ಒಂದು ಸೆಲ್ಲಲ್ಲಿ ಆ 1000 ಜನಕ್ಕೂ ನಾವು ಸಬ್ಸ್ಕ್ರೈಬರ್ಗೂ ಕೂಡ ನಾವೇನು ಮಾಡಬೇಕು, ನೆಟ್ವರ್ಕ್ ಕೊಡಬೇಕು. ಬಟ್ ಈಗ ನಮ್ಮ ಹತ್ರ ಇರೋದೆಷ್ಟು 500, 1000 ಜನ ಕೊಡೋಕ್ಕಾಗಲ್ಲ. ಈಗೇನು ಮಾಡ್ತೀವಿ, ಆಗ ಆ ಸೆಲ್ನ ಏನು ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತೀವಿ. ಆ ಸೆಲ್ನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸೆಲ್ನ ಸ್ಪ್ಲಿಟ್ ಮಾಡಿಬಿಟ್ಟು ನಾವು ಸರ್ವಿಸ್ ಕೊಡ್ಬೋದು, ಇಲ್ಲ ಅದನ್ನು ಸೆಕ್ಟರ್ ಮಾಡಿಬಿಟ್ಟು ಡಿವೈಡ್ ಥರ ಸೆಕ್ಟರ್ ಮಾಡಿಬಿಟ್ಟು ಅದಕ್ಕೆ ನಾವು ಸರ್ವಿಸ್ ಕೊಡ್ಬೋದು. ಅದಕ್ಕೆ ಈಗ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಆ ಸೆಲ್ಲಲ್ಲಿ ಜಾಸ್ತಿ ಜನ ಇದ್ದರೂ ಕೂಡ, ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನಾವು ಅವ್ರಿಗೆ ಸರ್ವಿಸ್ ಕೊಡಬೇಕು ಅನ್ನೋದಾದರೆ 2 ವಿಧ ಇದೆ. ಒಂದು ಸೆಲ್ ಸ್ಪ್ಲಿಟ್ ಮಾಡಿಬಿಟ್ಟು ಸರ್ವಿಸ್ ಕೊಡೋಣ, ಇಲ್ಲ ಅಂದರೆ ಸೆಲ್ನ ಸೆಕ್ಟರ್ ಮಾಡಿಬಿಟ್ಟು ಕೊಡೋಣ ಅಂತ. ಸೊ ದ ಮೇನ್ 2 ಮೆಥಡ್ಸ್ ನಮ್ಗೆ ಗೊತ್ತಾಗಿದೆ ಈಗ. ಒಂದು ಸೆಲ್ ಸ್ಪ್ಲಿಟ್ಟಿಂಗ್ ಅಂತ, ಇನ್ನೊಂದು ಸೆಲ್ ಸೆಕ್ಟರಿಂಗ್ ಅಂತ. ಸೊ ಫಸ್ಟ್ ನಾವು ಇವಾಗ ನೋಡೋಣ ಸೆಲ್ನ ಹೇಗೆ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಈಗ ಸೆಲ್ನ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಸೊ ಈಗ ನೋಡಿ, ಇಲಿಸ್ಟ್ರೇಷನ್ ಆಫ್ ಸೆಲ್ ಸ್ಪ್ಲಿಟ್ಟಿಂಗ್ ಅಂತ ಹೇಳಿ ತೋರಿಸಿದೆ. ಒಂದು ದೊಡ್ಡ ಸೆಲ್ಲು, ಅದ್ರ ಒಳಗಡೆ ಒಂದು ಚಿಕ್ಕ ಸೆಲ್ ಮಾಡಿದ್ದೀವಿ, ಅದನ್ನು ಮೈಕ್ರೋ ಸೆಲ್ ಅಂತ ಕರೀತಾರೆ. ಈಗ ನಾವು ಸೆಂಟೆನ್ಸ್ ನೋಡೋಣ. ಏನು, ವೆನ್ ದ ಸರ್ವಿಸ್ ಏರಿಯಾ ಸೆಲ್ ಬಿಕಮ್ಸ್ ಫುಲ್ ಆಫ್ ಯೂಸರ್ಸ್, ತುಂಬ ಜನ ಯೂಸರ್ಸ್ ಸೇರ್ಕೊಂಡ್ಬಿಡ್ತಾರೆ ಆ ಸೆಲ್ಲಲ್ಲಿ. ದಿಸ್ ಅಪ್ರೋಚ್ ಇಸ್ ಯೂಸ್ ಟು ಸ್ಪ್ಲಿಟ್ ದ ಸೆಲ್ ಇಂಟು ಮೆನಿ ಸ್ಮಾಲರ್ ಒನ್ಸ್. ಒಂದು ಸೆಲ್ನ ಸ್ಪ್ಲಿಟ್ ಮಾಡಿ 2, 3 ಅಂತ ಮಾಡಿಬಿಡ್ತೀವಿ. ಸೊ ಈಗ ನಾವು ಮಾಡೋದು ಹೇಗೆ, ಎಲ್ಲಿ ಮಾಡ್ತೀವಿ, ನಮಗೆ ರೂರಲ್ ಏರಿಯಾಸಲ್ಲಿ ಅಷ್ಟೊಂದು ತೊಂದರೆ ಆಗೋದಿಲ್ಲ, ಆಯಿತಾ. ಸೊ ಇದು ತುಂಬ ತೊಂದರೆ ಆಗೋದು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ, ಅರ್ಬನಲ್ಲಿ ಏನಾಗ್ಬಿಡುತ್ತೆ, ಈ ತುಂಬ ಡೆನ್ಸಿಟಿ ಅಂದರೆ ಸಬ್ಸ್ಕ್ರೈಬರ್ಸ್ಗಳೆಲ್ಲ ಒಂದೇ ಕಡೆ ಒಂದೇ ಸೆಲ್ಲಲ್ಲಿ ಸೇರ್ಕೊಬಿಟ್ರೆ ಆಗ ಅದಕ್ಕೆ ಸರ್ವಿಸ್ ನಮಗೆ ಸಫಿಷಿಯೆಂಟಾಗಿ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಅವಾಗ ನಾವು ಸೆಲ್ನ ಸ್ಪ್ಲಿಟ್ ಮಾಡ್ತೀವಿ. ಸೊ ಎಲ್ಲಿ ಮಾಡ್ತೀವಿ ನೋಡೋಣ. ಇನ್ ದಿಸ್ ವೇ ಅರ್ಬನ್ ಸೆಂಟರ್ಸ್ ಕ್ಯಾನ್ ಸ್ಪ್ಲಿಟ್ ಇನ್ ಟು ಆ್ಯಸ್ ಮೆನಿ ಏರಿಯಾಸ್ ಮೈಕ್ರೋಸೆಲ್ ಆಸ್ ನೆಸೆಸರಿ ಇನ್ ಆರ್ಡರ್ ಟು ಪ್ರೊವೈಡ್ ದ ಅಕ್ಸೆಪ್ಟೆನ್ಸ್ ಸರ್ವಿಸ್ ಲೆವೆಲ್ಸ್ ಆಫ್ ಹೆವಿ ಟ್ರಾಫಿಕ್ ರೀಜನ್ಸ್. ಕೆಲವೊಂದು ಸಿಟಿ ಸೆಂಟರಲ್ಲಿ, ನಗರ ಪ್ರದೇಶಗಳಲ್ಲಿ ಏನಾಗ್ಬಿಡುತ್ತೆ, ತುಂಬ ಕ್ರೌಡ್ ಇರುತ್ತೆ, ತುಂಬ ಜನ ವಾಸ ಮಾಡ್ತಾರೆ, ಅಪಾರ್ಟ್ಮೆಂಟು, ಬಿಸ್ನೆಸ್ಸು, ಮತ್ತು ಇಂಥ ಕಡೆ ಈ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ಸು, ಏರ್ಪೋರ್ಟ್ ಇಂಥ ಕಡೆ ಎಲ್ಲ ಜಾಸ್ತಿ ಜನ ಇರ್ತಾರೆ. ಸೊ ಅವಾಗೇನಂತ ಆ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಂದೊಂದು ಸಲ ತುಂಬ ಜನ ಬಂದುಬಿಡ್ತಾರೆ, ಒಂದೊಂದು ಸಲ ಎಲ್ಲರೂ ಹೊಂಟೋಗ್ಬಿಡ್ತಾರೆ, ಈ ರೀತಿ ಎಲ್ಲ ಆಗಿಬಿಡುತ್ತೆ. ಸೊ ಆವಾಗ ಅದಕ್ಕೆ ಏನು ಮಾಡ್ತೀವಿ ನಾವು, ಇದನ್ನು ಸ್ಪ್ಲಿಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಏರಿಯಾ ಸೈಜ್ನ ಕಮ್ಮಿ ಮಾಡಬೇಕು. ಆ ಸೆಲ್ನಲ್ಲಿ ಏರಿಯಾ ಸೈಜ್ನ ಕಮ್ಮಿ ಮಾಡ್ತೀವಿ, ಟ್ರಾನ್ಸ್ಮಿಟಿಂಗ್ ಪವರ್ನ ಕಮ್ಮಿ ಮಾಡ್ತೀವಿ, ಆಮೇಲೆ ಅಲ್ಲೊಂದು ಆ್ಯಂಟನ ಹೈಟ್ ಕೂಡ ಕಮ್ಮಿ ಮಾಡ್ತೀವಿ. ಈಗೇನಾಗ್ಬಿಡುತ್ತೆ,
ಈ ಥರ ಮಾಡಿದಾಗ ಸ್ಮಾಲ್ ಏರಿಯಾಗೆ ಮಾತ್ರ ಅದು ಬೇಸ್ ಸ್ಟೇಷನ್ನು ಕವರ್ ಮಾಡ್ತೀವಿ. ಸೊ ಹಾಗಾಗಿ ಒಂದೇ ಒಂದು ಜಿಯೋಗ್ರಫಿಕಲ್ ಸೆಲ್ಲಲ್ಲಿ ನಂಬರ್ ಆಫ್ ಬೇಸ್ ಸ್ಟೇಷನ್ಸ್ನ ಜಾಸ್ತಿ ಮಾಡ್ತೀವಿ. ಅದು ಹೇಗೆ ನೋಡೋಣ. ಸ್ಪ್ಲಿಟ್ಟಿಂಗ್ ಇನ್ಕ್ರೀಸಸ್ ದ ನಂಬರ್ ಆಫ್ ಬೇಸ್ ಸ್ಟೇಷನ್. ಸ್ಪ್ಲಿಟ್ ಮಾಡಿದಾಗ ಏನು ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಬೇಸ್ ಸ್ಟೇಷನ್ ಜಾಸ್ತಿ. ಒಂದು ಜಿಯೋಗ್ರಫಿಕಲ್ ಏರಿಯಾ ಸೆಲ್ನ ಮೂರು ಸೆಲ್ಲಾಗಿ 3 ಮೈಕ್ರೋ ಸೆಲ್ ಹಾಕಿದ್ರೆ 3 ಸಪ್ರೇಟ್ ಬೇಸ್ ಸ್ಟೇಷನ್ ಇರಬೇಕಾಗುತ್ತೆ, ಆಯಿತಾ, in order to increase the capacity. So it is a process of subdividing the congested cell into smaller cell. ಏನು ಸೆಲ್ ಇದೆ ಕಂಜೆಸ್ಟೆಡ್, ಆಯಿತಾ, ಆ ಸೆಲ್ನ ನಾವು ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಒಂದು 3 ಭಾಗನೂ 3 ಸೆಲ್ಗೋ 4 ಸೆಲ್ಗೋ ಆ ಥರ ನಾವು ಅನುಕೂಲ ತಕ್ಕಂತೆ ನಮ್ಮ ಕೆಪಾಸಿಟಿಗೆ ಎಷ್ಟು ಬೇಕು ಅದು ನೋಡ್ಕೊಂಡು ನಾವು ಡಿವೈಡ್ ಮಾಡಿಬಿಡ್ತೀವಿ. ಸೊ ಈ ಸೆಲ್ ಆ್ಯಸ್ ಇಟ್ಸ್ ಓನ್ ಬೇಸ್ ಸ್ಟೇಷನ್. ಎಷ್ಟು ಸ್ಪ್ಲಿಟ್ ಮಾಡ್ತಿರೋ ಅಷ್ಟು ಸ್ಪ್ಲಿಟ್ ಮಾಡಿದ್ರು ಅದದೇ ಆದ ಸಪ್ರೇಟು ಬೇಸ್ ಸ್ಟೇಷನ್ನು ಇರುತ್ತೆ, ಆಯ್ತಲ್ಲ. ಸೊ ಈಗ ಈ ಥರ ಬೇಸ್ ಸ್ಟೇಷನ್ ಸಪ್ರೇಟ್ ಮಾಡಿದಾಗ ಬೇಸ್ ಸ್ಟೇಷನ್ ಆ್ಯಂಟನ ಹೈಟ್ನ ಏನು ಮಾಡ್ತೀವಿ, ಕಮ್ಮಿ ಮಾಡ್ತೀವಿ. ಯಾಕೆಂದರೆ ಅದು ಕವರ್ ಮಾಡಬೇಕಾಗಿರೋ ಜಾಗ ಏನು ಚಿಕ್ಕದು, ಅದಕ್ಕೆ ಆ್ಯಂಟನ ಸೈಜ್ನ ಕಮ್ಮಿ ಮಾಡ್ತೀವಿ, ಟ್ರಾನ್ಸ್ಮಿಟಿಂಗ್ ಪವರ್ನು ಕಮ್ಮಿ ಮಾಡ್ತೀವಿ. ಎರಡೂ ಕಮ್ಮಿ ಆದಮೇಲೆ ಅದು ಕವರ್ ಮಾಡಬೇಕಾಗಂಥ ಏರಿಯಾ ಏನಿದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಈ ಥರ ಮಾಡಿದಾಗ ಈ 3 ಕೆಲಸ ಅಂದರೆ ಟ್ರಾನ್ಸ್ಮಿಟಿಂಗ್ ಆ್ಯಂಟನ ಹೈಟ್ ಕಡಿಮೆ, ಟ್ರಾನ್ಸ್ಮಿಟಿಂಗ್ ಪವರ್ ಕಡಿಮೆ, ಆಮೇಲೆ ಕವರ್ ಮಾಡೋ ಏರಿಯಾ ಕೂಡ ಕಡಿಮೆ ಆದಾಗ ಏನಾಗತ್ತೆ, ನಾವು ಕೆಪಾಸಿಟಿನ ಜಾಸ್ತಿ ಮಾಡ್ಬೋದು. ಆಗ ಅದೇ ಒಂದೇ ಒಂದು ಜಿಯೋಗ್ರಫಿಕಲ್ ಸರ್ವಿಸ್ ಏರಿಯಾದಲ್ಲಿ ಏನು ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ರು ಅವ್ರಿಗೆ ಸಫಿಷಿಯೆಂಟಾಗಿ ನಾವು ನೆಟ್ವರ್ಕ್ನ ಕೊಡ್ಬೋದು. ಆ ರೀತಿ ನಾವು ಮಾಡ್ಬೋದು, ಆಯ್ತಲ್ಲ. ಓಕೆ. ಸೊ ದ ಕೆಪಾಸಿಟಿ ಆಫ್ ದ ಸೆಲ್ಯುಲರ್ ಸಿಸ್ಟಮ್ ಇಸ್ ಇನ್ಕ್ರೀಸ್ಡ್ ಬಿಕಾಸ್ ಚಾನಲ್ಸ್ ಆರ್ ರಿಯೂಸ್ಡ್ ಮೋರ್ ನಂಬರ್ ಆಫ್ ಟೈಮ್ಸ್. ಸೊ ಮೋರ್ ನಂಬರ್ ಆಫ್ ಟೈಮ್ಸ್ ಇರೋದ್ರಿಂದ ಯೂಸ್ ಮಾಡೋದ್ರಿಂದ ನಾವು ಕೆಪಾಸಿಟಿ ಆಫ್ ದ ಸೆಲ್ಯುಲರ್ ಸಿಸ್ಟಮ್ಮು ಸ್ಪ್ಲಿಟ್ ಮಾಡಿದ್ವಿ. ಆ ಎಂಟೈರ್ ಸೆಲ್ಲು ಸೇರಿದಾಗ ಏನಾಯಿತು, ಕೆಪಾಸಿಟಿ ಜಾಸ್ತಿ ಆಯಿತು, ಆಯಿತಾ. ಸೊ as shown in the figure, original base station A has been by 6 new microcell base station. ಸೊ ಏನಿದು 3 ಇದ್ದು 6 ಮಾಡ್ಕೋಬೋದು. ನಮ್ಮ ಅನುಕೂಲ ತಕ್ಕಂತೆ ಅಲ್ಲಿಯ ಒಂದು ಟ್ರಾಫಿಕ್ಕು ಕಂಜೆಷನ್ ಸಂಬಂಧಪಟ್ಟಂತೆ ನೋಡಿಕೊಂಡು ನಾವು ಏರಿಯಾ ಸೈಜ್ನ ಚಿಕ್ಕದು ದೊಡ್ಡದು ಮಾಡ್ಕೋತೀವಿ. ದ ಸ್ಮಾಲರ್ ಸೆಲ್ಸ್ ಆರ್ ಆ್ಯಡೆಡ್ ಇನ್ ಎ ಸಚ್ ಎ ವೇ ಆಸ್ ದ ಪ್ರಿಸರ್ವ್ ದ ಫ್ರೀಕ್ವೆನ್ಸಿ ರಿಯೂಸ್ ಪ್ಲಾನ್ ಆಫ್ ದ ಸಿಸ್ಟಮ್. ಸೊ ಫ್ರೀಕ್ವೆನ್ಸಿ ರಿಯೂಸ್ ಆಫ್ ದ ಸಿಸ್ಟಮಲ್ಲಿ ನಾವು ಸ್ಮಾಲರ್ ಏರಿಯಾನ ನಾವು ಕವರ್ ಮಾಡ್ಬೋದು, ಪ್ರಿಸರ್ವ್, ಆಯಿತಾ. ಸೊ ಅನದರ್ ಮೆಥಡ್ ವಿ ಕಾಲ್ ಇಟ್ ಆಸ್ ಸೆಲ್ ಸೆಕ್ಟರಿಂಗ್. ಈ ಸೆಲ್ ಸೆಕ್ಟರಿಂಗ್ ಅಂತ ಹೇಳಿದರೆ ಇದು ಸ್ಪ್ಲಿಟ್ ಅಲ್ಲ, ಇದು ಸೆಕ್ಟರಿಂಗ್ ಅಂತಂದರೆ ನಾವು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ವಿ, ಸೆಲ್ಲಲ್ಲಿ ಒಂದು ಒಮಿನಿ ಡೈರೆಕ್ಷನ್ ಆ್ಯಂಟನ ಹಾಕ್ಬಿಡ್ತಾಯಿದ್ವಿ. ಅಂದರೆ ಒಂದು ಆ್ಯಂಟನ ಇಟ್ ಕವರ್ಸ್ ಎಂಟೈರ್ ಎಲ್ಲ ಆಲ್ ಡೈರೆಕ್ಷನ್ಸಲ್ಲಿ ಕೂಡ ಸಿಗ್ನಲ್ಸು ಸೆಂಡ್ ಮಾಡ್ತಾಯಿತ್ತು, ಕವರ್ ಮಾಡ್ತಾಯಿತ್ತು. ಸೊ ಈ ಥರ ಮಾಡಿದಾಗ ಏನಾಯಿತು, ಒಂದಕ್ಕೆ ವರ್ಕ್ಲೋಡ್ ಜಾಸ್ತಿ ಆಗ್ತಾಯಿತ್ತು, ಅದು ಕೆಪಾಸಿಟಿ ಕೂಡ ಕಮ್ಮಿ ಆಗ್ತಾಯಿತ್ತು. ಅದಕ್ಕೆ ಏನು ಮಾಡಿದ್ರು, ಈಗೇನು ಮಾಡಿದ್ರು, ಒಂದು ಆ್ಯಂಟನ ಬದಲು ವಿಲ್ ಯೂಸ್ ಸೆಕ್ಟರ್ ಮಾಡಿಬಿಟ್ಟು ಆ ಒಂದೊಂದು ಸೆಕ್ಟರ್ಗೆ ಒಂದೊಂದು ಆ್ಯಂಟನ, 3 ಸೆಕ್ಟರ್ ಮಾಡಿದರೆ 3 ಸೆಕ್ಟರ್ಗೂ ಒಂದೊಂದು ಆ್ಯಂಟನ, ಡೈರೆಕ್ಷನಲ್ ಆ್ಯಂಟನ, ಆ ಡೈರೆಕ್ಷನಲ್ ಆ್ಯಂಟನ ಕೊಡ್ತಾಯಿದ್ವಿ. 6 ಸೆಕ್ಟರ್ ಆಗಿ ಡಿವೈಡ್ ಮಾಡಿದರೆ 6 ಡೈರೆಕ್ಷನಲ್ ಆ್ಯಂಟನ ಯೂಸ್ ಮಾಡ್ತಿದ್ವಿ. ಸೊ ಆ ಡೈರೆಕ್ಷನಲ್ಲಿ ಯಾರ್ಯಾರು ಸಬ್ಸ್ಕ್ರೈಬರ್ ಇರ್ತಾರೆ ಅದೆಲ್ಲ ಅದು ನೆಟ್ವರ್ಕು ಸಿಗ್ನಲ್ಸ್ನ ಕೊಡ್ತಾಯಿತ್ತು. ಹಾಗೆಯೇ ನಾವು ಡಯಾಗ್ರಾಮಲ್ಲಿ ನೋಡ್ಬೋದು, ಇದರಲ್ಲಿ ಸೆಲ್ ಸೆಕ್ಟರಿಂಗಲ್ಲಿ 2 ಥರ ಇದೆ. ಒಂದು 3 ಭಾಗ ಮಾಡಿದ್ದೀವಿ, ಇನ್ನೊಂದು 6 ಭಾಗ ಡಿವೈಡ್ ಮಾಡಿದ್ದು, 3 ಮತ್ತು ಒಂದು 6. ಸೊ 3 ಅಂದರೆ 360 ಡಿಗ್ರಿ ಬೈ 3 ಅಂದರೆ ಎಷ್ಟಾಯಿತು, 120 ಡಿಗ್ರಿ ಆಯಿತು. ಒಂದೊಂದು ಸೆಕ್ಟರ್ ಕೂಡ 120 ಡಿಗ್ರಿ ಅಷ್ಟು ಡೈರೆಕ್ಷನಲ್ ಆ್ಯಂಟನ ಯಾಕೂ ಕವರ್ ಮಾಡ್ತಾಯಿತ್ತು. ಸೊ ಫಸ್ಟ್ ವಿಲ್ ಸಿ ದ ಟೆಕ್ನಿಕ್ಸ್. The technique of decreasing the co-channel interference and increasing the system capacity. co-channel interference ಕಡಿಮೆ ಮಾಡಬೇಕು, ಕೆಪಾಸಿಟಿನ ಜಾಸ್ತಿ ಮಾಡಬೇಕು. ಅದಕ್ಕೆ ಒಂದು ವಿಧ ನೋಡಿದ್ವಿ, ಇದು ಸೆಲ್ ಸೆಕ್ಟರಿಂಗ್. ಸೊ ಇದರಲ್ಲಿ ಏನಾಗುತ್ತೆ, ಸಿಸ್ಟಮ್ ಕೆಪಾಸಿಟಿ ಮೇಂಟೈನಿಂಗ್ ಸೇಮ್ ಸೆಲ್ ರೇಡಿಯಸ್ಸು. ಸೆಲ್ ಏನು ದೊಡ್ಡದು ಮಾಡ್ತಾಯಿಲ್ಲ, ಏನು ಸೆಲ್ ಇದೆಯೋ ರೇಡಿಯಸ್ ಅಷ್ಟೇ ಸೆಲ್ಲು, ಜಿಯೋಗ್ರಫಿಕಲ್ ಅಷ್ಟೇ ಸೆಲ್ ಇರುತ್ತೆ. ಬಟ್ ಸೆಕ್ಟರ್ನ ನಾವು ಮಾಡ್ತಾಯಿದ್ದೀವಿ, ಡಿವೈಡ್ ಮಾಡ್ತಾಯಿದ್ದೀವಿ. ಹಾಗಾಗಿ ಸೊ ಮೋರ್ ನಂಬರ್ ಆಫ್ ಸೆಕ್ಟರ್ಸ್ ಯೂಸ್ ಮಾಡ್ತೀವಿ. ಇದಕ್ಕೆ ಸೆಲ್ ರೇಡಿಯಸ್ ಬೈ ಯೂಸಿಂಗ್ ಡೈರೆಕ್ಷನಲ್ ಆ್ಯಂಟನ ಇಸ್ ಕಾಲ್ಡ್ ಆಸ್ ಸೆಕ್ಟರಿಂಗ್. ಅಲ್ಲಿಗೆ ಡಿಫೈನ್ ಮಾಡಬೇಕಾದ್ರೆ ದ ಟೆಕ್ನಿಕ್ ಆಫ್ ಡಿಕ್ರೀಸಿಂಗ್ ದ co-channel interference and increasing the system capacity by maintaining the same cell radius by using directional antenna is called as cell sectoring.
ಹಾಗಾಗಿ ದಿಸ್ ಈಸ್ ಅಸ್ಯೂರ್ಡ್ ಬೈ ಯೂಸಿಂಗ್ ಸೆವರಲ್ ಡೈರೆಕ್ಷನಲ್ ಆ್ಯಂಟನ ಇನ್ಸ್ಟೆಡಿಂಗ್ ಆಫ್ ಒನ್ ಸಿಂಗಲ್ ಓಮಿನಿ ಡೈರೆಕ್ಷನ್ ಆ್ಯಂಟನ ಅಟ್ ದ ಬೇಸ್ ಸ್ಟೇಷನ್. ನಾನು ಮೊದಲೇ ಹೇಳಿದೆ, ಒಂದೊಂದು ಸೆಲ್ಲಲ್ಲಿ ಒಂದೇ ಒಂದು ಓಮಿನಿ ಡೈರೆಕ್ಷನ್ ಆ್ಯಂಟನ ಇಟ್ಬಿಟ್ಟು ಆ ಸೆಲ್ಲೆಲ್ಲ ಕವರ್ ಮಾಡ್ತಾಯಿತ್ತು. ಈಗ ಇದನ್ನು ಸೆಕ್ಟರ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಡೈರೆಕ್ಷನಲ್ ಆ್ಯಂಟನ ಹಾಕ್ಬಿಡ್ತೀವಿ, ಆ ಡೈರೆಕ್ಷನಲ್ಲೆಲ್ಲ ಮಾಡ್ತೀವಿ. ಈಗ ಒಂದು ಫಿಗರಲ್ಲಿ ನೋಡಿದರೆ ದ ಸೆಲ್ ಈಸ್ ಡಿವೈಡೆಡ್ ಇಂಟು 3 ಸೆಕ್ಟರ್ಸ್, 1, 2, 3 ಅಂತ ಕಾಣಿಸ್ತಾ ಇದೆ ನಮಗೆ. ಆ 3 ಸೆಕ್ಟರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು 120 ಡಿಗ್ರಿ, 120 ಡಿಗ್ರಿ, 120 ಡಿಗ್ರಿ. ಸೊ 3 ಸೇರಿದರೆ ಎಷ್ಟಾಯಿತು, 360 ಡಿಗ್ರಿ ಆಯಿತು. ಸೊ ಒಂದು ಡೈರೆಕ್ಷನಲ್ ಆ್ಯಂಟನ್ನು 120 ಡಿಗ್ರಿ ಕವರ್ ಮಾಡುತ್ತೆ. ಅಂದರೆ 120 ಡಿಗ್ರಿ ರೇಡಿಯಸಲ್ಲಿ ಯಾರ್ಯಾರು ಇದೆ ಆ 120 ಡಿಗ್ರಿ ಡೈರೆಕ್ಷನಲ್ ಆ್ಯಂಟನ ಏನಿರುತ್ತೆ ಅಷ್ಟು ಕಸ್ಟಮರ್ಸು ಅದು ಸಿಗ್ನಲ್ ಕೊಡೋದು ಆ ಒಂದು ಡೈರೆಕ್ಷನ್ ಆ್ಯಂಟನ. ಹಾಗೆ ಎರಡನೇ ಸೆಕ್ಟರಲ್ಲಿ ಇರೋವಂಥ ಒಂದು ಡೈರೆಕ್ಷನ್ ಆ್ಯಂಟನ ಹಾಕಿರ್ತಾರೆ, ಅಷ್ಟು ಅದು 120 ಡಿಗ್ರಿ ಅದು ಕವರ್ ಮಾಡುತ್ತೆ. ಈ 3 ಸೇರಿದರೆ 360 ಡಿಗ್ರಿ ಕವರ್ ಮಾಡುತ್ತೆ. ಅಲ್ಲಿಗೆ ಆ ಒಂದು ಸೆಲ್ ಫುಲ್ಲು ಕೂಡ ಸಬ್ಸ್ಕ್ರೈಬರ್ಗೆ ಡೈರೆಕ್ಷನಲ್ ಆ್ಯಂಟನ ಮುಖಾಂತರ ಸಿಗ್ನಲ್ನ ಕೊಡುತ್ತೆ. ಇಫ್ ದ ಸೆಲ್ ಈಸ್ ಡಿವೈಡೆಡ್ ಇಂಟು 6 ಸೆಕ್ಟರ್ಸ್, 6 ಸೆಕ್ಟರ್ ಆಗಿ ಭಾಗ ಮಾಡಿದರೆ ಒಂದೊಂದು ಸೆಕ್ಟರ್ ಕೂಡ 60 ಡಿಗ್ರಿ ಕವರ್ ಮಾಡುತ್ತೆ. ಸೊ ಈ ಒಂದೊಂದು ಆ 60 ಡಿಗ್ರಿಲಿ ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದರೆ ಅಷ್ಟು ನೆಟ್ವರ್ಕ್ ಕೊಡೋದು ಜವಾಬ್ದಾರಿ ಆ ಡೈರೆಕ್ಷನಲ್ ಆ್ಯಂಟನದು. ಸೊ ಆ ಒಂದು ಸೆಲ್ಲಲ್ಲಿ 6 ಸೆಕ್ಟರ್ ಇದ್ದರೆ 6 ಸೆಕ್ಟರ್ಗೆ ಯಾರಾಗಲಿ 360 ಡಿಗ್ರಿ ಕೂಡ ಕವರ್ ಮಾಡೋ ಕೆಪಾಸಿಟಿ ಆ ಡೈರೆಕ್ಷನಲ್ ಆ್ಯಂಟನ ಇರುತ್ತೆ. ಈಗ ನಾವಂತೂ ಜಿಯೋಗ್ರಫಿಕಲ್ ಏರಿಯಾನ ಎಕ್ಸ್ಟೆಂಡ್ ಮಾಡಲಿಲ್ಲ, ಏನು GSA ಇತ್ತು, ಜಿಯೋಗ್ರಫಿಕಲ್ ಸರ್ವಿಸ್ ಏರಿಯಾ ಅಥವಾ ಒಂದು ಸೆಲ್ ಏನಿತ್ತು ಆ ಸೆಲ್ ಸ್ಪೇಸ್ ಅಷ್ಟೇ ಇದೆ. ನಾವು ಮಾತ್ರ ಕೆಪಾಸಿಟಿನ ಏನು ಮಾಡಿದ್ವಿ, ಜಾಸ್ತಿ ಮಾಡಿದ್ವಿ. ಸೊ ಈಗ ಒಂದು ಸೆಲ್ ಸ್ಪ್ಲಿಟ್ ಮುಖಾಂತರ ಜಾಸ್ತಿ ಮಾಡಿದ್ವಿ, ಇನ್ನೊಂದು ಸೆಲ್ ಸೆಕ್ಟರಿಂಗ್ ಮುಖಾಂತರ ನಾವು ಏನು ಮಾಡಿದ್ವಿ, ಕೆಪಾಸಿಟಿನ ಜಾಸ್ತಿ ಮಾಡಿ. ಇದು ಯಾವಾಗ ನಮಗೆ ಅನ್ವಯಿಸುತ್ತೆ ಅಂದರೆ ಯಾವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇರ್ತಾರೆ ಆ ಪರ್ಟಿಕ್ಯುಲರ್ ಒಂದು ಸೆಲ್ಲಲ್ಲಿ, ಇಲ್ಲ ನಾವು ಸೆಲ್ ಸ್ಪ್ಲಿಟ್ಟಿಂಗ್ ಹೋಗಬೇಕು ಅಥವಾ ಸೆಲ್ ಸೆಕ್ಟರಿಂಗ್ ಹೋಗ್ಬೋದು, ಅದು ನಮ್ಮ ಆಯ್ಕೆ. ಸೊ ಈ ಒಂದು ಇದರಿಂದ ಗೊತ್ತಾಯಿತು ಚಾನಲ್ ಕೆಪಾಸಿಟಿನ ನಾವು ಜಾಸ್ತಿ ಮಾಡ್ಬೋದು ಬೈ ಯೂಸಿಂಗ್ ಸೆಕ್ಟರಿಂಗ್ ಅನ್ನೋದು ನಮಗೆ ಗೊತ್ತಾಯಿತು. ಇದರಲ್ಲಿ ಕೂಡ ಮಾಡುವಾಗ ಯಾವುದೇ ರೀತಿ ಚಾನಲ್ ಇಂಟರ್ಫಿರೆನ್ಸ್ ಆಗಲ್ಲ. ನಾವು ಡೆಫಿನೇಷನಲ್ಲಿ ಹೇಳಿದ್ವಿ ಚಾನಲ್ ಇಂಟರ್ಫಿರೆನ್ಸ್ ಆಗಲ್ಲ, ಅದರ ಕೆಪಾಸಿಟಿ ಮಾತ್ರ ಜಾಸ್ತಿ ಮಾಡ್ತೀವಿ ಅಂತ. ಹೀಗೆ ಎಕ್ಸ್ಪ್ಯಾನ್ಷನ್ ಆಫ್ ಕೆಪಾಸಿಟಿಲಿ ಒಂದು ಸೆಲ್ ಸ್ಪ್ಲಿಟ್ಟಿಂಗ್ನ ನೋಡಿದ್ವಿ, ಸೆಲ್ ಸೆಕ್ಟರಿಂಗ್ ಹೇಳಿದ್ದು. ಇವೆರಡು ಟಾಪಿಕ್ ಕೂಡ ಇಂಪಾರ್ಟೆಂಟು. ಕ್ವಶನ್ಸ್ ಆಲ್ಸೋ ನಿಮಗೆ ಈ ರೀತಿಯೆಲ್ಲ ಬರ್ಬೋದು. ಇಲಿಸ್ಟ್ರೇಟ್ ಇಂಪಾರ್ಟೆನ್ಸ್ ಆಫ್ ಸೆಲ್ ಸ್ಪ್ಲಿಟ್ಟಿಂಗ್ ಆ್ಯಂಡ್ ಸೆಲ್ ಸೆಕ್ಟರಿಂಗ್ 5 ಮಾರ್ಕ್ಸ್ ಕೇಳ್ಬೋದು. ಸೆಲ್ ಸ್ಪ್ಲಿಟ್ಟಿಂಗ್ ಅಂದ್ರೇನು, ಸೆಲ್ ಸೆಕ್ಟರಿಂಗ್ ಏನು, ಡಯಾಗ್ರಾಮ್ ಬರೆದು ಡಿಫೈನ್ ಮಾಡಿದರೆ ಆಯಿತು. ರೈಟ್ ದ ಇಂಪಾರ್ಟೆನ್ಸ್ ಆಫ್ ಫ್ರೀಕ್ವೆನ್ಸಿ ರಿಯೂಸ್ ಇನ್ ಮೊಬೈಲ್ ಕಮ್ಯುನಿಕೇಷನ್ಸ್ ಅಂತ ಕೇಳ್ಬಿಡ್ತಾರೆ. ಫ್ರೀಕ್ವೆನ್ಸಿ ರಿಯೂಸ್ ಇದು ವೆರಿ 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 ಇಂಪಾರ್ಟೆಂಟ್. ಹಾಗೆ ಹೇಗೆ ನಾವು ಫ್ರೀಕ್ವೆನ್ಸಿನ ರಿಯೂಸ್ ಮಾಡ್ತೀವಿ ಮೊಬೈಲ್ ಕಮ್ಯುನಿಕೇಷನಲ್ಲಿ ಅಂತ. ಅದೇ ಥರ ಸೆಲ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅಂತ ಕೇಳ್ಬಿಡ್ತಾರೆ. ಈ ಎರಡೂ ಬರುತ್ತೆ, ಎರಡೂ ಬರೀಬೇಕಾಗತ್ತೆ. ಒಂದು ಸೆಲ್ ಸ್ಪ್ಲಿಟ್ಟಿಂಗ್ ಬಗ್ಗೆ ಸ್ವಲ್ಪ ಮತ್ತು ಸೆಲ್ ಸೆಕ್ಟರಿಂಗ್ ಬಗ್ಗೆ ಸ್ವಲ್ಪ ಬರೀಬೇಕಾಗತ್ತೆ. ಸೊ ಥ್ಯಾಂಕ್ ಯು.